ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಲವ್ ರಿಲೇಷನ್ಶಿಪ್ದು ಹೇಳ್ತಾ ಇದ್ದೀನಿ, ಮತ್ತು ಅದ್ರ ಜೊತೆಗೆ ಮನಿ ಅಬಂಡೆನ್ಸು ಪ್ಲಸ್ ಇಷ್ಟಾರ್ಥ ಸಿದ್ಧಿಗಾಗಿ, ಅಂದರೆ ನಮ್ಗೆ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಯಾವ ಒಂದು ಮಂತ್ರ ಇದೆ ಪ್ಲಸ್ ಯಾವ ಥರ ಮಾಡಬೇಕು ಅಂತ ಒಂದು ವಾಟರ್ ಇದರಲ್ಲೂ ಹೇಳ್ತೀನಿ ನಾನು ಹೇಗೆ ಮಾಡೋದು ಅಂತ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ಒಂದೊಂದು ಯಾವುದೋ ಒಂದು ಮಂತ್ರ ಬರುತ್ತೋ ಅದನ್ನು ಸ್ಕ್ರೀನ್ ಮೇಲೆ ತೋರಿಸೋದಕ್ಕೆ, ಆಯಿತಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಮೊದಲನೇ ಟಿಪ್ ಏನು ಅಂದರೆ, ಒಂದು ನಂಬರ್ ಇದೆ. ಸೊ ಒಂದು ನಂಬರ್ ಇದೆ 808 ಅಂತ, ಆಯಿತಾ? ಸೊ 808 ಅಂತ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕಿರೋದು. ಸೊ ಅದನ್ನು ನೀವೇನು ಮಾಡಬೇಕಂದ್ರೆ, ಒಂದು ಚೀಟಿ A4 ಶೀಟೇ ನಾನು ಜಾಸ್ತಿ ಯೂಸ್ ಮಾಡೋದು. ಬಿಕಾಸ್ ಈ ಥರದ್ದು ಏನೇ ಒಂದು ನಾವು ಮಾಡಬೇಕಾದ್ರೂ ಮ್ಯಾನಿಫೆಸ್ಟೇಷನ್ದು ಮಾಡಬೇಕಾದ್ರೆ ವೈಟ್ ಕಲರ್ ಶೀಟ್ ಯೂಸ್ ಮಾಡ್ತೀವಿ, ಇಲ್ಲ ದೇವ್ರದ್ದು ಏನಾರ ಮಂತ್ರಗಳು ಆ ಥರದ್ದು ಮಾಡಬೇಕಾದ್ರೆ ಇದ್ರದ್ದು ಒಂದು ಪತ್ರ ಬರುತ್ತೆ ನೋಡಿ, ಅದರಲ್ಲಿ ಮಾಡ್ತೀವಿ, ಆಯಿತಾ? ಸೊ ಬನ್ನಿ. ಸೊ ಭೋಜ್ ಪತ್ರ ಅಂತ ಬರುತ್ತಲ್ಲ ಅದರಲ್ಲಿ, ಆಯಿತಾ ಫ್ರೆಂಡ್ಸ್? ಸೊ ಬನ್ನಿ. ಸೊ ಇದಕ್ಕೇನು ಅಂದರೆ ಬ್ಲೂ ಕಲರೇ, ಬ್ಲೂ ಅಲ್ಲ ರೆಡ್ ಕಲರ್ ತೊಗೋಬೇಕು. ಬಿಕಾಸ್ ರಿಲೇಷನ್ಶಿಪ್ ಅಂತ ಬಂದಾಗ ರೆಡ್ ಕಲರೇ ನಾವು ಯೂಸ್ ಮಾಡಬೇಕಾಗುತ್ತೆ. ರೆಡ್ ಇಲ್ಲಾಂದರೆ ಆರೆಂಜು ಇಲ್ಲಾಂದರೆ ರೆಡ್, ಒಟ್ಟಿನಲ್ಲಿ ರೆಡ್ ಥರ ಬರಂಗಿರಬೇಕು. ಸೊ ಅದರಲ್ಲಿ ನೀವು 808 ಅಂತ ಬರ್ಕೋಬೇಕಾಗುತ್ತೆ ಫ್ರೆಂಡ್ಸ್, ಆಯಿತಾ? 808 ಅಂತ. ಸೊ ನೋಡಿ 808 ಅಂತ ಬರ್ಕೋಬೇಕು. ಸೊ ಅದನ್ನು ಬರೆದ್ಬಿಟ್ಟು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಒಂದು ತಲೆ ದಿಂಬಿನ ಕೆಳಗಡೆ ಇಟ್ಕೋಬೇಕು, ಪಿಲ್ಲೋ ಕೆಳಗಡೆ ಇಟ್ಕೋಬೇಕು. ಒಂದು ನೈಟು ತಲೆ ಕೆಳಗಡೆ ಇಟ್ಬಿಟ್ಟು ಸೊ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಯಾವ ಥರ ಅಂದರೆ, ಸಪೋಸ್ ಯಾರ ಹುಡುಗಿರ್ದೆ ನಾನು ಹೇಳೋದು. ಸೊ ಯಾರ್ಯಾರ ನಂಬರ್ ನಿಮ್ಮದು ಬ್ಲಾಕ್ ಮಾಡಿರ್ತಾರೆ, ಹುಡುಗಿ ನಂಬರ್ ಬ್ಲಾಕ್ ಮಾಡಿರ್ತಾರೆ, ಇಲ್ಲ ಹುಡುಗಿರ ನಂಬರ್ ಬ್ಲಾಕ್ ಮಾಡಿರ್ತಾರೆ. ಸೊ ಅದು ಅನ್ಬ್ಲಾಕ್ ಮಾಡಲಿ ಅಂದ್ಬಿಟ್ಟು ನೀವು ಮ್ಯಾನಿಫೆಸ್ಟೇಷನ್ ಥರ ಕೇಳ್ಕೊಬೋದು, ಆಯಿತಾ? ಸೊ ಇದನ್ನು ನೈಟ್ ಮಾಡಬೇಕು. ಒಂದು ನೈಟ್ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ. ಪಿಲ್ಲೋ ಕೆಳಗೆ ಇಟ್ಕೊಂಡಾದ್ಮೇಲೆ ಬೆಳಗ್ಗೆ ಇವತ್ತು ನೀವೇನು ಮಾಡಬೇಕು ಅಂದರೆ, ಇದ್ರ ಮೇಲ್ಗಡೆ ಅಕ್ಕಿ ಕಾಳು ಹಾಕಬೇಕು, ಆಯಿತಾ? ಅಕ್ಕಿ ಕಾಳು ಹಾಕ್ಬಿಟ್ಟು ಅವ್ರದ್ದು ನೇಮ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ಯಾರ್ದು ನೀವು ಮಾಡ್ತಾ ಇದ್ದೀರೋ ಅವ್ರ ಹೆಸ್ರನ್ನ ಮೇಲ್ಗಡೆ ಬರೀಬೇಕು, ಆಯಿತಾ? ಅವ್ರದ್ದು ನೇಮ್ನ ಮೇಲ್ಗಡೆ ಬರೀರಿ. ಬರೆದ್ಬಿಟ್ಟು ಏನು ಮಾಡಿ ಅಂದರೆ, ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಇದನ್ನು ಎಲ್ಲಿಡಬೇಕು ಅಂದರೆ, ಮರದ ಕೆಳಗಡೆ ಇಟ್ಬಿಟ್ಟು ಬರಬೇಕು. ಸೊ ನೀವೆಲ್ಲ ಅನ್ಕೋಬೋದು ಯಾವಾಗ ನೋಡೋರು ಮರದ ಕೆಳಗೆ ಅಂತ. ಆ್ಯಕ್ಚುಲಿ ಈ ಥರದ್ದು ರಿಚುವಲ್ಸ್ ಎಲ್ಲ ಮಾಡುವಾಗ ಮರದ ಕೆಳಗಡೆ ಮಾಡಿದಾಗ ವರ್ಕ್ ಆಗುತ್ತೆ. ಸೊ ಅದಕ್ಕೇ, ಆಯಿತಾ? ಸೊ ಯಾವ ಮರ ಅಂದರೆ, ಒಂದು ಸ್ವಲ್ಪ ಇದು ಆಲದ ಮರ ಆಗಿರ್ಬೋದು, ಹರಳಿ ಮರ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು. ಸೊ ನೀವು ಅನ್ಕೋತೀರಾ ನಮ್ಮನೆ ಅಕ್ಕಪಕ್ಕ ಯಾವುದೋ ಅಂಥ ಮರಗಳಿಲ್ವೇ, ಅಂದರೆ ದೊಡ್ಡ ದೊಡ್ಡ ಮರಗಳಿಲ್ಲ ಅಂದಾಗ, ಸೊ ನೀವೇನು ಮಾಡ್ಬೋದು ಅಂದರೆ, ದೇವಸ್ಥಾನದ ಕೆಳಗಡೆ, ದೇವಸ್ಥಾನಗಳಲ್ಲಿ ನೋಡಿ ಯಾವ್ದಾರ ಒಂದು ಮರ ಅಂತೂ ಇದ್ದೇ ಇರುತ್ತಲ್ವ, ಸೊ ಅದ್ರ ಕೆಳಗಡೆ ಇಟ್ಬಿಟ್ಟು ಬನ್ನಿ, ಆಯಿತಾ? ಸೊ ಆ ಥರ ಮಾಡೋದ್ರಿಂದ ಏನು ಅಂದರೆ, ನಿಮ್ಮದು ಒಂದು ಮ್ಯಾನಿಫೆಸ್ಟೇಷನ್ ಏನು ಮಾಡ್ತಾ ಇದ್ದೀರೋ ಅದು ವರ್ಕ್ ಆಗುತ್ತೆ. ಸೊ ಅದು ಏನು ಗೊತ್ತಾ ಫ್ರೆಂಡ್ಸ್, ಕೆಲವರೆಲ್ಲ ಹೇಳ್ತಿರಲ್ಲ ನಮ್ದು ಏನೋ ಅಷ್ಟೊಂದು ಕ್ಲಿಕ್ಕೇ ಆಗ್ತಿಲ್ಲ, ವರ್ಕೇ ಆಗ್ತಿಲ್ಲ ಅಂದರೆ ನೀವು ಸರಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡಿರಲ್ಲ. ನಾ ಹೇಳಿದ್ನಲ್ಲ, ನಮ್ಮದು ಎನರ್ಜಿ ತುಂಬ ಹೈ ಲೆವೆಲಲ್ಲಿ ಇರಬೇಕು, ಆವಾಗಲೇ ಅದು ವರ್ಕೌಟ್ ಆಗೋದು. ಯಾವಾಗಲೂ ಅಷ್ಟೇ ನಮ್ಮ ಎನರ್ಜಿ ಹೈ ಇದ್ದಾಗಲೇ ಅದು ಆ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದು ಯೂನಿವರ್ಸ್ದು ಇದರಿಂದ, ಆಯಿತಾ? ಸೊ ಯೂನಿವರ್ಸ್ದು ಎನರ್ಜಿ ಪ್ಲಸ್ ನಮ್ಮದು ಎನರ್ಜಿ ಎರಡೂ ಅಲೈನ್ಮೆಂಟ್ ಆದಾಗಲೇ ಅದು ವರ್ಕ್ ಆಗೋದು. ಸೊ ಮೇನ್ ಥಿಂಗ್ ಬಂದರೆ ನಮ್ಮ ಎನರ್ಜಿನ ನಾವು ಕರೆಕ್ಟಾಗಿ ಇಟ್ಕೊಂಡಿರಬೇಕು. ಡೌಟ್ ಇರಬಾರ್ದು, ಫಿಯರ್ ಇರಬಾರ್ದು. ಏನಾಗುತ್ತೆ ಅಂದರೆ, ಒಬ್ಬೊಬ್ಬರು ತುಂಬ ಡೌಟ್ ಇರುತ್ತೆ, ಫಿಯರ್ ಇರುತ್ತೆ. ನಾವೆಲ್ಲನೂ ಮಾಡ್ತಾ ಇದ್ದೀವಿ, ಯಾಕೋ ನಮ್ಗೆ ಆಗ್ತಾ ಇಲ್ಲ ಅಂತ ಹೇಳ್ತೀರಾ ಅಲ್ವಾ? ಸೊ ಎಲ್ಲನೂ ಮಾಡ್ತಿದ್ದೀರಾ ಅಂದರೆ ನಿಮಗೆ ಸಿಗಲೇಬೇಕಿತ್ತದು. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಸೊ ಏನೇ ಒಂದು ಮಾಡಬೇಕು ಅನ್ನೋ ಕರೆಕ್ಟಾಗಿ ಪಾಸಿಟಿವ್ ಥಿಂಕಿಂಗಿಂದ ಮಾಡಿದಾಗ ಅದು ಕ್ಲಿಕ್ ಆಗುತ್ತೆ. ಸೊ ಬನ್ನಿ ಇವಾಗ ಎರಡನೇದು ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ರಿಲೇಷನ್ಶಿಪ್ಪು ಮತ್ತು ಜಾಬ್ ಏನಾರ ನಿಮಗೆ ಸಿಗಬೇಕು ಅಂತ ಏನಾರ ಆಸೆ ಇದ್ದು ನೀವು ಮ್ಯಾನಿಫೆಸ್ಟೇಷನ್ ಏನಾರ ಮಾಡ್ತಾ ಇದ್ರೆ, ಸೊ ಅದು ಹೇಗೆ ಮಾಡ್ಕೋಬೇಕು ಅಂತ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ವಾಟರ್ ಥೆರಪಿನಲ್ಲಿ, ಆಯಿತಾ? ಸೊ ಡೈಲಿ ಮಾಡ್ಕೊಳ್ಳುವಂತಹ ರಿಚುವಲ್ ಅಂದರೆ ಡೈಲಿ ಮಾಡುವಂತಹ ಮೆಥಡ್ ಆಗಿರುತ್ತೆ. ಸೊ ಯಾವ ಥರ ಅಂದರೆ, ಒಂದು ಗಾಜಿನ ಲೋಟನೇ ತೊಗೋಬೇಕು. ಬಿಕಾಸ್ ಇದು ಟ್ರಾನ್ಸ್ಪರೆಂಟ್ ಇದ್ದಾಗ ಬೇಗ ಕ್ಲಿಕ್ ಆಗುತ್ತೆ, ವರ್ಕ್ ಆಗುತ್ತೆ ಅದು, ಅದಕ್ಕೋಸ್ಕರ, ಆಯಿತಾ? ಸೊ ಏನು ಮಾಡಿ ಅಂದರೆ, ಒಂದು ಗ್ಲಾಸಲ್ಲಿ ನೀರು ತೊಗೊಂಡು, ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಸೊ ನೀವು ನಾ ಹೇಳಿದ್ನಲ್ಲ, ವಾಟರು ನಾವು ಏನು ಮಾತಾಡ್ತೀವೋ ಅದನ್ನು ಎನರ್ಜಿ ಇರುತ್ತೆ ವಾಟರಲ್ಲಿ. ಸೊ ಅದನ್ನು ತಗೊಳ್ಳುತ್ತೆ ಅದು. ಸೊ ಅದನ್ನು ನೀವು ಕನ್ಸ್ಯೂಮ್ ಮಾಡಿದಾಗ ನಿಮ್ಮ ಒಂದು ಪ್ರತಿಯೊಂದು ಅಣುವಿನಲ್ಲಿ ಸೆಲ್ಸಲ್ಲಿ ಹೋಗ್ಬಿಟ್ಟು ಅದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಾ ಹೇಳಿದ್ನಲ್ಲ, ಅದು 30 ಡೇಸ್ಗೆ ಒಮ್ಮೆ
ನಮ್ಮದು ಬಾಡಿನಲ್ಲಿ ಸೆಲ್ಸ್ ಚೇಂಜ್ ಆಗ್ತಾನೆ ಇರುತ್ತೆ, ಹೊಸ ಸೆಲ್ಸ್ ಬರ್ತಾ ಇರುತ್ತೆ, ಹಳೆ ಸೆಲ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಹೇಳೋದು, ಯಾವಾಗಲೂ ಅಷ್ಟೇ 21 ಡೇಸ್ ನೀವು ಮಾಡಬೇಕಾಗುತ್ತೆ, ಇಲ್ಲಾಂದರೆ 108 ಡೇಸು ನೀವು ಮಾಡಲೇಬೇಕು. ಆವಾಗಲೇ ಇದು ಮ್ಯಾನಿಫೆಸ್ಟೇಷನ್ದು ಚೆನ್ನಾಗಿ ವರ್ಕ್ ಆಗೋದು, ಆಯಿತಾ. ಸೊ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಹಿಂಗೆ ಇಟ್ಕೊಳ್ಳಿ, ಹೋಲ್ಡ್ ಮಾಡೋದು ಒಂದು ಮೆಥಡ್ ಇರುತ್ತೆ ಫ್ರೆಂಡ್ಸ್. ಒಂದು ಈ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಮೇಲ್ಗಡೆ ಕೈನ ಹಿಂಗೆ ಮುಚ್ಚಿ. ಸೊ ನಾನು ಬಲಗಡೆ ಕೈನ ಮೇಲೆ ಇಟ್ಕೊಂಡಿದ್ದೀನಿ, ಬಲಗೈನ. ಸೊ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಇಷ್ಟ ಏನಿರುತ್ತೋ ನಿಮ್ಮದು, ಯಾವುದನ್ನ ನೀವು ಕೇಳ್ಕೊತೀರಾ ಅಂದರೆ ಈವನ್ ರಿಲೇಷನ್ಶಿಪ್ದು ಏನಾರ ನಿಮ್ಮದು ಪ್ರಾಬ್ಲಮ್, ಏನಾರ ಇಶ್ಯೂಸ್ ನಡೀತಾ ಇದ್ದರೆ, ಸೊ ನೀವೇನು ಮಾಡಬೇಕು ಅಂದರೆ ಅವ್ರು ನನಗೆ ಮಾತಾಡಿಸ್ಲಿ ಅಂತ, ಹುಡುಗ ಆಗಿದ್ರೆ ಹುಡುಗಿ ಮಾತಾಡಿಸ್ಲಿ ಅಂತ, ಹುಡುಗ ಆಗಿದ್ರೆ ಹುಡುಗಿ ಮಾತಾಡಲಿ ಅಂತ, ಹುಡುಗಿ ಆಗಿದ್ರೆ ಹುಡುಗ ಮಾತಾಡಲಿ ಅಂತ, ಆಯಿತಾ. ಸೊ ಅವ್ರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಅಂತ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊಬೇಕಾಗುತ್ತೆ. ಸೊ ಅದನ್ನು ಹೇಳ್ಕೊಂಡು ನೀವು ಫಸ್ಟ್ ಅದನ್ನು ಹೇಳ್ಕೊಬೇಕು, ನಿಮ್ಮ ವಿಶ್ನ 3 ಸಲ ಹೇಳ್ಕೊಬೇಕು. ಅದಾದಮೇಲೆ ಕ್ಲೀಮ್ ಅನ್ನೋ ಮಂತ್ರನ ಒಂದು 21 ಸಲ ಹೇಳ್ಕೊಬೇಕಾಯ್ತಾ. ಕ್ಲೀಮ್ 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 ಅಂತ. ಸೊ ಅದು ಒಂದು 21 ಸಲ ಹೇಳ್ಕೊಂಡಾದ್ಮೇಲೆ 3 ಸಲ ಉಫ್ ಮಾಡಬೇಕು, ಆಯಿತಾ. 3 ಟೈಮ್ಸ್ ಮಾಡಿಬಿಟ್ಟು ಅದನ್ನು ನೀರನ್ನ ನೀವು ಕುಡಿಬೇಕಾಗುತ್ತೆ. ನಾನು ಬೆಟರ್ ಐಡಿಯಾ ಇಲ್ಲ. ಸೊ ನೀವು ಡೈಲಿ 2 ಟೈಮ್ಸ್ ಮಾಡಿ. ಇದು ಮಾರ್ನಿಂಗ್ ಒಂದು ಗ್ಲಾಸಲ್ಲಿ ಈ ಥರ ಮಾಡಿ, ಮತ್ತು ಈವ್ನಿಂಗ್ ಒಂದು ಸಲ ಈ ಥರ ಮಾಡಿ. ಟೈಮಿಂಗ್ಸ್ ಯಾವ್ದು ಬೇಕಾದ್ರೆ ಆಗ್ಬೋದು. ಮ್ಯಾನಿಫೆಸ್ಟೇಷನ್ ಮಾಡುವಾಗ ಏನು ಗೊತ್ತಾ ಫ್ರೆಂಡ್ಸ್, ಎನಿ ಟೈಮ್ ಈಸ್ ಓಕೆ. ಬಟ್ ಮಂತ್ರಾಸು ನೀವು ಮಾಡುವಾಗ 5:45 ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಬಿಟ್ಟರೆ ಬ್ರಹ್ಮ ಮುಹೂರ್ತ ಅಂತಾರೆ 3:45ರಿಂದ ಒಂದು 5 o'clock ಒಳಗೆ, ಆಯಿತಾ. 4:30 5 o'clock ಒಳಗೆ ಅದು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದಾಗ ತುಂಬ ಅದು ಏನಕ್ಕೆ ಅಂತ ನಾನು ಹೇಳ್ತೀನಿ, ಸೀಕ್ರೆಟ್ ಹೇಳ್ತೀನಿ ಏನು ಅಂತ. ಸೊ ಆ ಟೈಮಲ್ಲಿ ಏನಾಗಿರುತ್ತೆ ಅಂದರೆ ಎಲ್ಲರೂ ಮಲಗಿರ್ತಾರಲ್ವಾ, ಸೊ ಯಾರೂ ಎದ್ದಿರಲ್ಲ, ತುಂಬ ಕಮ್ಮಿ ಜನ ಎದ್ದಿರ್ತಾರೆ. ಸೊ ಅವಾಗ ಏನು ಗೊತ್ತಾ, ನಾವೇನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಯೂನಿವರ್ಸ್ಗೆ ಆ ಒಂದು ಎನರ್ಜಿ ಹೋಗಿ ಬೇಗ ಕನೆಕ್ಟ್ ಆಗುತ್ತೆ. ನಮ್ಮದು ಒಂದು ಎನರ್ಜಿ ಇರುತ್ತಲ್ಲ, ಸೊ ನಾವೇನು ಕೇಳ್ಕೊತಾ ಇರ್ತೀವೋ, ಸೊ ಯೂನಿವರ್ಸು ಜಸ್ಟ್ ನಮ್ಮದು ಎನರ್ಜಿದು ಫ್ರೀಕ್ವೆನ್ಸಿ ಮಾತ್ರ ತಗೊಳ್ಳೋದು, ಆಯಿತಾ. ಸೊ ಎನರ್ಜಿದು ಫ್ರೀಕ್ವೆನ್ಸಿನೇ ತಗೊಳ್ಳೋದು. ಸೊ ಯಾವಾಗ ನಾವು ಆ ಟೈಮಲ್ಲಿ ಏನಾರ ಕೇಳ್ಕೊತೀವೋ, ಏನಾರ ಬೇಡ್ಕೊತೀವೋ ಬೇಕು ಅಂತ, ಸೊ ಆ ಟೈಮಲ್ಲಿ ತುಂಬ ಜನ ಎಲ್ಲರೂ ಮಲಗಿರ್ತಾರೆ, ಗಾಢ ನಿದ್ರೆಯಲ್ಲಿರ್ತಾರೆ. ಯಾರು ಎದ್ದಿರ್ತಾರೆ ಆ ಟೈಮಲ್ಲಿ? ತುಂಬ ಕಮ್ಮಿ ಜನ ಅಲ್ವಾ. ಸೊ ಮ್ಯಾನಿಫೆಸ್ಟೇಷನ್ ಮಾಡೋರು ಕಮ್ಮಿ ಇರ್ತಾರೆ, ಬೇಡ್ಕೊಳ್ಳೋದು ಕಮ್ಮಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನು ನಾವು ಮಾಡ್ತೀವೋ ಅದು ಬೇಗ ಕ್ಲಿಕ್ ಆಗುತ್ತೆ. ಅದಕ್ಕೆ ತಾನೇ ಎಲ್ಲರೂ ಬೇಗ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ತುಂಬಾ ಇದು ಧ್ಯಾನ ಮಾಡೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರ್ಬೋದು, ಅದೆಲ್ಲ ಮಾಡಿದಾಗ ನಿಮ್ಮದು ತುಂಬ ಚೆನ್ನಾಗಿರುವಂತಹ ಪಾಸಿಟಿವಿಟಿನ ನೀವು ನೋಡ್ತೀರಾ ನಿಮ್ಮ ಲೈಫಲ್ಲಿ, ಆಯಿತಾ ಫ್ರೆಂಡ್ಸ್. ಸೊ ಈ ಥರ ಮಾಡ್ಕೊಳ್ಳಿ ಬನ್ನಿ. ಸೊ ಆಯಿತಾ, ಆ ಥರ ನೀರನ್ನ ಬೆಳಗ್ಗೆ ಒಂದ್ಸಲ ಕುಡೀರಿ ಮತ್ತು ಸಾಯಂಕಾಲ ಒಂದ್ಸಲ ಕುಡಿಬೇಕಾಗುತ್ತೆ, ಆಯಿತಾ. ಸೊ ಇವಾಗ ಬನ್ನಿ 3ನೇದು ಹೇಳ್ತೀನಿ. ಮತ್ತು ನೀವು ಕನ್ಫ್ಯೂಸ್ ಆಗಬೇಡಿ. ಕ್ಲೀಮ್ ಅನ್ನೋ ಮಂತ್ರ ಏನು ಗೊತ್ತಾ, ನಿಮ್ಮದು ಅದು ತುಂಬ ಪವರ್ಫುಲ್ ಮಂತ್ರ ಕ್ಲೀಮ್ ಅನ್ನೋದು, ಆಯಿತಾ. ಸೊ KLEEM ಅಂತ. ಸೊ ಅದು ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ, ಬೇಕಾರೆ ನಿಮಗೆ ಸ್ಕ್ರೀನ್ ಮೇಲೆ ಅದು ಬರುತ್ತೆ. ಕ್ಲೀಮ್ ಅನ್ನೋ ಮಂತ್ರ ಅದು ಈಸಿ, ಆ್ಯಕ್ಚುಲಿ ನೀವೇನೇ ಮಾಡ್ಕೋಬೋದು. KLEEM ಅಂತ, ಆಯಿತಾ. KLEEM. ಸೊ ಕ್ಲೀಮ್ ಅನ್ನೋ ಮಂತ್ರ ಬರುತ್ತೆ ಫ್ರೆಂಡ್ಸ್. ಅದನ್ನು ನೀವು ಹೇಳ್ಬಿಟ್ಟು 3 ಸಲ ಹುಫ್ ಅಂದ್ಬಿಟ್ಟು ಕುಡಿಬೇಕಾಗತ್ತೆ. ಸೊ ಬನ್ನಿ ಇವಾಗ 3ನೇದು ಹೇಳ್ತೀನಿ. ಮತ್ತು ಇವಾಗ ಇನ್ನೊಂದು ಹೇಳ್ತಾ ಇದ್ದೀನಿ, 3ನೇ ಮೆಥಡ್, ಇಷ್ಟಾರ್ಥ ಸಿದ್ಧಿಗೆ. ಸೊ ಇದು ಹೇಗೆ ಮಾಡ್ಕೋಬೋದು ಅಂದರೆ, ಚಂದನ್ ಇರುತ್ತೆ ನೋಡಿ, ಅಂದರೆ ಶ್ರೀಗಂಧ ಇರುತ್ತಲ್ಲ. ಸೊ ಶ್ರೀಗಂಧ ನೀವು ಪ್ಯೂರ್ ಆಗಿರೋದು ಸಿಗುತ್ತೆ. ಅವತ್ತು ನಾನು ತೋರಿಸಿದ್ನಲ್ಲ, ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ, ಶ್ರೀಗಂಧದ ರಾಧಾ ಅಂತ ಬರೀಬೇಕು ಅದ್ರ ಮೇಲೆ ಅಂತ ತೋರಿಸಿದ್ನಲ್ಲ. ಸೊ ಆ ಥರದ್ದು ತೊಗೊಂಡು ನೀವು ಹರಿದಾಗ ಅದರಲ್ಲಿ ಒಂದು ಗಂಧ ಥರ ಬರುತ್ತೆ, ಅದರ ತೊಗೋಬೋದು. ಇಲ್ಲಾಂದರೆ ಸ್ಯಾಂಡಲ್ದು ಪೌಡರ್ ಸಿಗುತ್ತೆ, ಪ್ಯೂರ್ ಸ್ಯಾಂಡಲ್ದು. ಪಂಚಾಲೆ ಅಂಗಡಿಲಿ ದೇವ್ರ ಸಾಮಾನು ಸಿಗುತ್ತಲ್ಲ, ಅಂಥ ಅಂಗಡಿಲಿ ನೀವು ಕೇಳ್ಬೋದು. ಸೊ ಒಂದು ಸ್ವಲ್ಪ ಆ ಥರದ್ದು ತೊಗೊಂಡು ನೀವೇನು ಮಾಡಬೇಕು ಅಂದರೆ, ರೋಸ್ ವಾಟರ್ ಇರುತ್ತಲ್ಲ, ಸೊ ರೋಸ್ ವಾಟರಲ್ಲಿ ಅದನ್ನು ಜಸ್ಟ್ ಅದನ್ನು ಹಿಂಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ಏನು ಮಾಡಬೇಕು ಅಂದರೆ, ನಾಭಿ ಹತ್ರ ಇಟ್ಕೋಬೇಕು. ನಾಭಿ ಹತ್ರ ನೀವು ಅನ್ಕೋಬೋದು, ಹೊಕ್ಕಳ ಹತ್ರ ತುಂಬಾ ಬೆನಿಫಿಟ್ಸ್ ಇದೆ ಗೊತ್ತಾ. ನಾಟ್ ಓನ್ಲಿ ನಮ್ಮದು ಗಟ್ ಹೆಲ್ತ್ ಚೆನ್ನಾಗಾಗುತ್ತೆ, ಅದ್ರ ಜೊತೆಗೆ ನಮ್ಮದು ಮ್ಯಾನಿಫೆಸ್ಟೇಷನ್ನು ಆಗುತ್ತೆ ಅದರಿಂದ. ಸೊ ಅಷ್ಟು ಬೆನಿಫಿಟ್ಸ್ ಇದೆ ಹೊಕ್ಕಳೋದು, ಆಯಿತಾ. ಸೊ ನಾವೇನು ಮಾಡಬೇಕು, ಅದು ಜಸ್ಟ್ ಅಲ್ಲಿ ಅಪ್ಲೈ ಮಾಡಿ ರೋಸ್ ವಾಟರಲ್ಲೇ ನೀವು ಮಿಕ್ಸ್ ಮಾಡಬೇಕು, ಹಾಗೆ ಮಾಡೋಂಗಿಲ್ಲ. ರೋಸ್ ವಾಟರ್, ಆಯಿತಾ. ರೋಸ್ ವಾಟರು ಚಂದನ್ ಅಂದರೆ ಶ್ರೀಗಂಧದ ಪುಡಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀವು ಹೊಕ್ಕಳ ಹತ್ರ ಇಟ್ಕೊಂಡಾಗ ನೀವು ಒಂದು ಮಂತ್ರನ ಹೇಳ್ಕೊತಾನೆ ಇರಬೇಕು. ಯಾವ ಮಂತ್ರ ಅಂದರೆ ಶ್ರೀಮನ್ನ ಮಂತ್ರ, ಆಯಿತಾ. ಸೊ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಎನಿ ವಿಷಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಜಾಬ್ದಾಗಿರ್ಬೋದು, ಎಜುಕೇಷನ್ದಾಗಿರ್ಬೋದು, ಮ್ಯಾರೇಜ್ದಿರ್ಬೋದು, ಮತ್ತು ರಿಲೇಷನ್ಶಿಪ್ದಿರ್ಬೋದು, ಮತ್ತು
ಅದೇ ಹೇಳಿದ್ನಲ್ಲ, ಇವಾಗೆಲ್ಲ ಬ್ರೇಕಪ್ ಅಂದ್ಕೊಂಡೆಲ್ಲ ಹುಡುಗಿಯರ ನಂಬರ್ ಬ್ಲಾಕ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೇಳ್ಕೊಬೋದು. ಮತ್ತು ಇನ್ಯಾವುದು, ಅದೇ ನಿಮ್ದು ಏನೇನು ಇಷ್ಟ ಇರುತ್ತೆ, ಮನಿ ಅಬಂಡೆನ್ಸ್ದು ಕೇಳ್ಕೊಬೋದು. ತುಂಬ ಜನ ಇವಾಗ ಸಾಲ ಬಾಧೆ ಮಾಡಿಕೊಂಡು ತುಂಬ ಲೋನ್ಸ್ ಎಲ್ಲ ಜಾಸ್ತಿ ಮಾಡ್ಕೊಂಡು ತುಂಬ ಅವರು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ, ಸೊ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಇದು, ಆಯಿತಾ. ಸೊ ಶ್ರೀಮನ್ನ ಮಂತ್ರ ತುಂಬಾ ಪವರ್ಫುಲ್ ಆಗಿರುವಂತಹ ಮಂತ್ರ ಆಗಿರುತ್ತೆ. 21 ಟೈಮ್ಸ್ ನೀವು ಮಾಡಲೇಬೇಕು, ಆಯಿತಾ. ಸೊ 21 ಸಲ ಅಡ್ಜಸ್ಟ್ ಮಾಡುವಾಗ ಮಸಾಜ್ ಮಾಡಬೇಕು ನೀವು. ಯಾವಾಗ ಒಂದು ಶ್ರೀಗಂಧದ ಇದನ್ನ ತಗೊಂಡು ಹಿಂಗೆ ಒಂದೊಂದು ಸಲನೂ ತಗೊಂಡು ಮಾಡೋದು ಅಂತ ಅಲ್ಲ, ಜಸ್ಟ್ ಒಂದೇ ಸಲ ತಗೊಳ್ಳಿ, ಜಾಸ್ತಿ ತಗೊಳ್ಳಿ, ಆಯಿತಾ. ತಗೊಂಡು ಅದು ಹಿಂಗೆ ಮಸಾಜ್ ಮಾಡಬೇಕಾದ್ರೆ ಶ್ರೀಂ 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 ಅಂತ ಭಕ್ತಿಯಿಂದ ಮಾಡಿ, ಕಣ್ಮುಚ್ಕೊಂಡು ಮಾಡಬೇಕು. ಶ್ರೀಂ 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 ಅಂತ ಫಸ್ಟ್ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಏನೋ ಒಂದು ಯಾವ ಒಂದು ವಿಶ್ ಇದೆ, ಸೊ ಅದನ್ನು ಫಸ್ಟು ಥಾಟ್ ಹಾಕೋಬೇಕು ಮೈಂಡಲ್ಲಿ, ಆಯಿತಾ. ಅದು ಹಾಕ್ಕೊಂಡು ನನಗಿದು ಸಿಕ್ಕಿದೆ ಅಂತಲೇ ಹೇಳ್ಕೋಬೇಕು. ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೊಂಡಾಗ ಬೇಗ ಕ್ಲಿಕ್ ಆಗುತ್ತೆ. ಆಮೇಲೆ ನಿಮ್ದು ಇನ್ನೊಂದೇನು ಗೊತ್ತಾ, ತುಂಬ ಜನ ನಾನು ನೋಡಿದ್ದೀನಿ, ಯಾವುದೇ ಒಂದು ನಿಮ್ಮ ಕೆಲಸ ಆದಮೇಲೆ ಸುಮ್ಮನೆ ಆಗ್ಬಿಡ್ತೀರ, ಹಂಗೆ ಮಾಡೋಂಗಿಲ್ಲ. ಗ್ರ್ಯಾಟಿಟ್ಯೂಡ್ನ ನೀವು ವ್ಯಕ್ತಪಡಿಸ್ಲೇಬೇಕು, ಅಂದರೆ ಥ್ಯಾಂಕ್ ಯು ಹೇಳಲೇಬೇಕು ಯೂನಿವರ್ಸ್ಗೆ, ಆಯಿತಾ ಫ್ರೆಂಡ್ಸ್. ಸೊ ನೀವು ಇದೆಲ್ಲ ಆದಮೇಲೆ ಶ್ರೀಮಂತ್ರ ಹೇಳಾದ್ಮೇಲೆ ಲಾಸ್ಟಲ್ಲಿ 3 ಸಲ ಹೇಳ್ಕೋಬೇಕು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ, ಆಯಿತಾ. ಸೊ ಆ ಥರ ಮಾಡೋದ್ರಿಂದ ನಿಮ್ಮ ಒಂದು ಇಷ್ಟಾರ್ಥ ಸಿದ್ಧಿದ್ದು ಅದು ಕ್ಲಿಕ್ ಆಗುತ್ತೆ. ಸೊ ಬನ್ನಿ ಇವಾಗ 4ನೇದು ಹೇಳ್ತೀನಿ. ಸೊ ಇನ್ನೊಂದು ತುಂಬ ಎಲ್ಲರಿಗೂ ಇಷ್ಟ ಆಗುತ್ತಿದ್ದು, ಯಾಕೆ ಇಷ್ಟ ಆಗುತ್ತೆ ಅಂದರೆ, ತುಂಬ ಜನ ಇವಾಗ ರಿಲೇಷನ್ಶಿಪ್ದು ಪ್ರಾಬ್ಲಮ್ ನಡೀತಾ ಇದೆ. ಮುಂಚೆ ಥರ ಇಲ್ಲ. ಮುಂಚೆ ಅಂದರೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡಿರೋರು, ನಾ ಹೇಳ್ತಾ ಇರೋದು ನಮ್ಮ ಅಜ್ಜಿ ಕಾಲದಾಗಿರ್ಬೋದು, ನಮ್ಮಮ್ಮ ಕಾಲದಾಗಿರ್ಬೋದು, ಆ ಥರ. ಸೊ ಯಾರೇ ಏನೇ ಬೈದ್ರೂ ತಡ್ಕೊಂಡಿರೋರು. ಬಟ್ ಇವಾಗಿನ ಕಾಲದಲ್ಲಿ ಆ ಥರ ಅಲ್ಲ. ಯಾರೇ ಒಂಚೂರು ಏನಾರ ಅಂದರೆ ಬ್ಲಾಕ್ ಮಾಡಿಬಿಡ್ತಾರೆ ಅವ್ರ ಫೋನ್ನ, ಅಲ್ವಾ. ಸೊ ಹುಡುಗಿದು ನಾನು ಹೇಳ್ತಿರೋದು ರಿಲೇಷನ್ಶಿಪ್ದು ತುಂಬ ಮೇನ್ ಇಶ್ಯೂಸು ತುಂಬ ಕಾಡ್ತಾ ಇರುತ್ತೆ. ಕೆಲವರೆಲ್ಲ ಚೆನ್ನಾಗಿರ್ತಾರೆ, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ, ಇದ್ದಕ್ಕಿದ್ದಂಗೆ ಬ್ಲಾಕ್ ಮಾಡ್ತಾರೆ, ಅವ್ರದ್ದು ನಂಬರ್ನೇ ತೆಗೆದಾಕ್ಬಿಟ್ಟಿರ್ತಾರೆ. ಸೊ ಆ ಥರ ಎಲ್ಲ ಆಗಿರುತ್ತೆ. ಸೊ ಅದಕ್ಕೆ ಒಂದು ಮಂತ್ರ ಇದೆ. ಸೊ ನೀವೇನು ಮಾಡಬೇಕು ಅಂದರೆ, ನೀವು ಅವ್ರನ್ನ ನೆನೆಸ್ಕೊಂಡು ನೀವೇನು ಮಾಡಬೇಕು ಅಂದರೆ, ಸ್ನಾನ ಮಾಡ್ಬೇಕಾರೇನೋ ಈ ಮಂತ್ರ ಹೇಳ್ಕೋಬೋದು, ಇಲ್ಲಾಂದರೆ ನಿಮ್ಮದು ಡೇ ಟೈಮಲ್ಲಿ ಎನಿ ಟೈಮ್ ಬೇಕಾದ್ರೆ ಹೇಳ್ಕೋಬೋದು. ಹೇಳ, ಓಂ ವಿರಹ ವಿದ್ನಾಯ ನಮಃ ಅಂತ. ಓಂ, ಒಂದು ನಿಮಿಷ ಹೇಳ್ತೀನಿ. ಓಂ ಕ್ಲೀಮ್ ಅನ್ನೋದು ಬರುತ್ತೆ ಇದರಲ್ಲಿ. ಕ್ಲೀಮ್ ಅನ್ನೋದು ಏನಕ್ಕೆ ಅಂದರೆ, ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೇ ಒಂದು ನಾವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಕ್ಲೀಮ್ ಅನ್ನೋದನ್ನು ಸೇರಿಸಿದಾಗ ನಮಗೆ ಅದು ಬೇಗ ವರ್ಕ್ ಆಗಂಗೆ ಮಾಡುತ್ತೆ. ಅದಕ್ಕೋಸ್ಕರ ಓಂ ಕ್ಲೀಮ್ ವಿರಹ ವಿದ್ನಾಯ ನಮಃ ಅಂತ, ಆಯಿತಾ ಫ್ರೆಂಡ್ಸ್. ಇದು ಬರುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಸೊ ಸ್ಕ್ರೀನ್ ಮೇಲೂ ಹಾಕಿ ತೋರಿಸ್ತೀನಿ ಈ ಮಂತ್ರನ. ಓಂ ಕ್ಲೀಮ್ ವಿರಹ ವಿದ್ನಾಯ ನಮಃ ಅಂತ, ಆಯಿತಾ. ವಿರಹ ವಿದ್ನಾಯ ನಮಃ. ವಿರಹ ದೇವ್ರದ್ದು ಗೊತ್ತಲ್ಲ, ವಿರಹ ಆಗುತ್ತಲ್ಲ, ಆಪೋಸಿಟ್ ಬರುತ್ತೆ, ಅದು ಗೊತ್ತು ಅಂದ್ಕೊಳ್ತೀನಿ ಎಲ್ಲರಿಗೂ. ಸೊ ಅದಕ್ಕೆ ಅದು ಹೇಳ್ದಾಗ ಏನು ಅಂದರೆ, ಅದು ಅವ್ರ ಹತ್ರ ಮಾತಾಡೋಂಗೆ ಮನಸ್ಸು ಬರುತ್ತೆ. ಸೊ ಆ ಥರ. ಸೊ ಬನ್ನಿ ಇವಾಗ 5ನೇದು ಹೇಳ್ತೀನಿ. ಸೊ 5ನೇದು ಏನು ಅಂದರೆ, ಮನಿ ಅಬಂಡೆನ್ಸ್ ಇನ್ಕ್ರೀಸ್ ಆಗೋಕ್ಕೆ, ಆಯಿತಾ. ಸೊ ಇದು ನಿಮ್ಗೆ ಯಾವುದಕ್ಕೆ ವರ್ಕ್ ಆಗುತ್ತೆ ಅಂದರೆ, ಯಾರು ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಆಟಾಡಿಸ್ತಾ ಇದ್ರೆ ಅದಕ್ಕೂ ಆಗುತ್ತೆ, ಪ್ಲಸ್ ಸಾಲ ಬಾಧೆಗೂ ಆಗುತ್ತೆ. ಮನಿ ಇನ್ಕ್ರೀಸ್ ಆಗಲಿ ಅಂತ ಯಾರಿಗಾರ ಇಷ್ಟ ಇದ್ದರೆ, ಏನಾರ ಪರ್ಚೇಸ್ ಮಾಡಬೇಕು ಅಂತಿರ್ತೀರ, ಯಾವ್ದಾರ ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಆ ಥರ ಏನಾರ ಆಸೆ ಇದ್ದಾಗ ಸೊ ಈ ಒಂದು ಮಂತ್ರನ ಚಾಂಟ್ ಮಾಡೋದ್ರಿಂದ ಇದು ಕ್ಲಿಕ್ ಆಗುತ್ತೆ, ಆಯಿತಾ ಫ್ರೆಂಡ್ಸ್. ಸೊ ಈ ಮಂತ್ರ ಹೇಳ್ತಾ ಇದ್ದೀನಿ. ಸೊ ಇದನ್ನು ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಓಂ ಶ್ರೀಂ ಹ್ರೀಂ ಓಂ ಶ್ರೀಂ ಕ್ಲೀಂ ವಿಟ್ಟೇಶ್ವರಾಯ ನಮಃ ಅಂತ. ವಿಟ್ಟೇಶ್ವರ ಅದು ನಾನು ಹೇಳಿದ್ನಲ್ಲ, ಕುಬೇರ ದೇವ್ರದ್ದು ಬರುತ್ತೆ. ಸೊ ಲಕ್ಷ್ಮೀ ದೇವರು, ಕುಬೇರ ದೇವ್ರದ್ದು ಇದ್ದಾಗಲೇ ನಿಮಗೆ ಮನಿ ಅಬಂಡೆನ್ಸ್ ಚೆನ್ನಾಗಿ ಬರೋದು. ಶ್ರೀಮ್ ಅನ್ನೋದು ಯಾರ್ದು? ಲಕ್ಷ್ಮೀ ದೇವ್ರದಲ್ವಾ. ಸೊ ವಿಟ್ಟೇಶ್ವರ ಅನ್ನೋದು ಕುಬೇರದು, ಆಯಿತಾ. ಸೊ ಇದು ಈ ಮಂತ್ರನ ಇವಾಗ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ. ಸೊ ಅದನ್ನು ನೀವು ಚಾಂಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಎಷ್ಟು ಸಲ ಮಾಡಬೇಕು ಅಂದರೆ, ಮಿನಿಮಮ್ 108 ಸಲ ಮಾಡಬೇಕು ನೀವು, ಆಯಿತಾ. 108 ಸಲ ಮಾಡಬೇಕು. ಯಾಕೆ 7 ಟೈಮ್ಸ್ ಮಾಡಿದ್ರೆ ಆಗಲ್ಲ, ಬರೀ 1 ಸಲ ಹೇಳಿದ್ರೆ ಯಾಕಾಗಲ್ಲ ಅಂದರೆ, ನಮ್ಮ ಸಬ್ ಮೈಂಡ್ ಕ್ಯಾಚ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವಾಗ ನಾವು 21 ಸಲ ಮಾಡ್ಕೊತೀವಿ ಮತ್ತು 108 ಸಲ ಮಾಡ್ಕೊತೀವಿ, ಆವಾಗ ಅದಕ್ಕೆ ಹೋಗುತ್ತೆ, ಸಬ್ ಮೈಂಡಿಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಇವರೇನೋ ಡೈಲಿ ಮಾಡ್ತಾ ಇದ್ದಾರೆ, ಇದು ನಿಜವಾಗ್ಲೂ ಅದಾಗ್ತಾ ಇದೆ ಅಂದ್ಬಿಟ್ಟು ಅದು ಕನೆಕ್ಟ್ ಆಗೋದು, ಆಯಿತಾ. ನಮ್ಮದು ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎನರ್ಜಿ ಮೇಲೆ ವರ್ಕ್ ಮಾಡೋದು. ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ನೀವು ಮಾಡಬೇಕಾದ್ರೂ ಎನರ್ಜಿಯಿಂದನೇ ಅದು ವರ್ಕ್ ಆಗೋದು. ಸೊ ನೀವೇನೇ ಕೇಳ್ಕೊಂಡ್ರೂ ಅದಾಗುತ್ತೆ. ಬಟ್ 100% ನೀವು ಶ್ಯೂರ್ ಇರಬೇಕು ಫಸ್ಟು, ಆಯಿತಾ. ನಿಮ್ಮನ್ನ ನೀವು ಟ್ರಸ್ಟ್ ಮಾಡದೇ ಇದ್ದಾಗ, ನಿಮ್ಮನ್ನ ನೀವು ಬಿಲೀವೇ ಮಾಡದೇ ಇದ್ದಾಗ
ಅದು ಹೆಂಗಾಗುತ್ತೆ ಅವ್ರು ಮಾತಾಡಿಸ್ತಾರೋ ಇಲ್ವೋ, ಅದು ಹೆಂಗಾಗುತ್ತೆ ದುಡ್ಡು ಸಿಗುತ್ತೋ ಇಲ್ವೋ, ಅದು ಹೇಗಾಗುತ್ತೆ ನಂದು ಅಂದರೆ ಜಾಬ್ ಸಿಗುತ್ತೋ ಇಲ್ವೋ, ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅದು ಸಿಗುತ್ತೋ ಇಲ್ವೋ ನನಗೆ, ಆ ಥರ ಡೌಟು ಫಿಯರ್ ಇದ್ದಾಗ ಅದು ಹೇಗೆ ಸಾಧ್ಯ ಸಿಗೋಕ್ಕೆ ಅಲ್ವಾ. ಸೊ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ ಅದು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮ್ಮದು ಸಬ್ ಮೈಂಡೇ ಒಪ್ಕೊಳ್ಳಲ್ಲ ಅವಾಗ. ಹೌದು ಇವ್ರದ್ದು ಎಲ್ಲ ಬರೀ ಈ ಥರದ್ದೇ ನೆಗೆಟಿವ್ ಥಾಟ್ಸೇ ಜಾಸ್ತಿ ಇದೆ ಅಂತ. ಸೊ ನಾ ಹೇಳೋದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಹೇಳೋದು ಯಾವಾಗಲೂ ಪಾಸಿಟಿವಿಟಿಯಿಂದ ಇರಿ ಅಂತ ಫ್ರೆಂಡ್ಸ್, ಆಯಿತಾ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಕವರ್ ಮಾಡಿದ್ದೀನಿ. ಸೊ 5 ಟಿಪ್ಸ್ ಕೊಟ್ಟಿದ್ದೀನಿ. ಇಷ್ಟ ಅರ್ಥಸಿದ್ಧಿಗೆ ಪ್ಲಸ್ ರಿಲೇಷನ್ಶಿಪ್ದು ಹೇಳಿದ್ದೀನಿ, ಪ್ಲಸ್ ಜಾಬ್ದು ಇದೆ, ಪ್ಲಸ್ ನಿಮ್ಮದು ಲಾಸ್ಟಲ್ಲಿ ಏನು ಮನಿ ಅಬಂಡೆನ್ಸ್ದು ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.